ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 3/5/2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಸ್ವಯಂ ಅನ್ನು ರಾಜ್ಯ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಯೋಗ್ಯ ಆತ್ಮನನ್ನಾಗಿ ಮಾಡಿಕೊಳ್ಳಿ. ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತೀರೋ, ಎಷ್ಟು ಶ್ರೀಮತದಂತೆ ನಡೆಯುತ್ತೀರೋ, ಅಷ್ಟು ನಿಮಗೆ ರಾಜ್ಯ ತಿಲಕ ಪ್ರಾಪ್ತಿಯಾಗುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಯಾವೊಂದು ಮಾತಿನ ಸ್ಮೃತಿ ಇದ್ದಾಗ ರಾವಣನತನದ ಸ್ಮೃತಿ ವಿಸ್ಮೃತಿ ಆಗುತ್ತದೆ? ಉತ್ತರ, ಸದಾ ಸ್ಮೃತಿ ಇರಬೇಕು. ನಾನು ಸ್ತ್ರೀ ಕೂಡ ಅಲ್ಲ, ನಾನು ಪುರುಷ ಕೂಡ ಅಲ್ಲ, ನಾನು ಆತ್ಮನಾಗಿದ್ದೇನೆ. ನಾನು ಸಣ್ಣ ತಂದೆಯಾದಂತಹ ಬ್ರಹ್ಮ ತಂದೆಯ ಮೂಲಕ ದೊಡ್ಡ ತಂದೆಯಾದ ಶಿವ ತಂದೆ ನೀಡುತ್ತಿರುವಂತಹ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ ಅನ್ನುವ ಸ್ಮೃತಿ ಇದ್ದಾಗ ರಾವಣನತನದ ಸ್ಮೃತಿ ಮರೆತು ಹೋಗುತ್ತದೆ. ಈಗ ನಿಮಗೆ ಸ್ಮೃತಿ ಬಂದಿದೆ, ನಾನು ಒಬ್ಬ ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಎಂದು. ಒಬ್ಬ ಪರಮಾತ್ಮ ತಂದೆಗೆ ನಾನು ಮಗು ಆಗಿದ್ದೇನೆ ಅಂದ ಮೇಲೆ ರಾವಣತನದ ಸ್ಮೃತಿ ಸಮಾಪ್ತಿಯಾಗಿ ಬಿಡುತ್ತದೆ. ನಾನು ಒಬ್ಬ ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಅನ್ನುವ ಸ್ಮೃತಿ ಪವಿತ್ರರಾಗಿ ಇರುವುದಕ್ಕೋಸ್ಕರ ಬಹಳ ಒಳ್ಳೆಯ ಯುಕ್ತಿಯಾಗಿದೆ. ಆದರೆ ಈ ಸ್ಮೃತಿಯಲ್ಲಿ ಸ್ಥಿತ ಆಗಲು ಪರಿಶ್ರಮವನ್ನು ಪಡಬೇಕು. ಇಂದಿನ ಗೀತೆಯಾಗಿದೆ, ನಿಮ್ಮನ್ನು ಪಡೆದು ನಾನು ಜಗತ್ತನ್ನೇ ಪಡೆದಿದ್ದೇನೆ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ನೋಡಿ, ಎಲ್ಲರೂ ಈ ಭ್ರುಕುಟಿಯ ಮಧ್ಯದಲ್ಲಿ ತಿಲಕವನ್ನು ಹಚ್ಚಿಕೊಳ್ಳುತ್ತಾರೆ. ಒಂದನೆಯದಾಗಿ ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ನಿವಾಸವನ್ನು ಮಾಡುತ್ತದೆ. ಇನ್ನು ಎರಡನೆಯದಾಗಿ ರಾಜ್ಯ ತಿಲಕವನ್ನು ಕೂಡ ಭ್ರುಕುಟಿಯ ಮಧ್ಯದಲ್ಲೇ ಇಡಲಾಗುತ್ತದೆ. ಅಂದ ಮೇಲೆ ಇದು ಆತ್ಮದ ಸಂಕೇತ ಆಗಿದೆ. ಈಗ ಆತ್ಮರಾದ ನಮಗೆ ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ಆಸ್ತಿ ಪ್ರಾಪ್ತಿಯಾಗಬೇಕು, ವಿಶ್ವದ ರಾಜ್ಯ ತಿಲಕ ಪ್ರಾಪ್ತಿಯಾಗಬೇಕು. ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನದಲ್ಲಿ ಮಹಾರಾಜ ಮಹಾರಾಣಿ ಆಗುವುದಕ್ಕೋಸ್ಕರ ನಾವು ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಇಲ್ಲಿ ಶಿಕ್ಷಣವನ್ನು ಕಲಿಯುವುದು ಅಂದರೆ ಸ್ವಯಂಗೆ ಸ್ವಯಂ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳುವುದು. ನೀವೀಗ ಇಲ್ಲಿಗೆ ಬಂದಿರುವುದೇ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ. ಆತ್ಮ ಈ ಭ್ರುಕುಟಿಯ ಮಧ್ಯದಲ್ಲಿ ನಿವಾಸವನ್ನು ಮಾಡುತ್ತದೆ. ಆತ್ಮ ಹೇಳುತ್ತದೆ, ನಾನು ಪರಮಾತ್ಮ ತಂದೆಯ ಮೂಲಕ ವಿಶ್ವದ ಸ್ವರಾಜ್ಯವನ್ನು ಅವಶ್ಯವಾಗಿ ಪ್ರಾಪ್ತಿ ಮಾಡಿಕೊಳ್ಳುತ್ತೇನೆ. ಬಾಬಾ, ನಾನೀಗ ನಿಮ್ಮ ಮೂಲಕ ವಿಶ್ವದ ಸ್ವರಾಜ್ಯವನ್ನು ಅವಶ್ಯವಾಗಿ ಪ್ರಾಪ್ತಿ ಮಾಡಿಕೊಳ್ಳುತ್ತೇನೆ ಎಂದು ಆತ್ಮ ಹೇಳುತ್ತದೆ. ಅಂದ ಮೇಲೆ ಪ್ರತಿಯೊಬ್ಬರೂ ಸ್ವಯಂಗೋಸ್ಕರ ಪುರುಷಾರ್ಥವನ್ನು ಮಾಡಬೇಕು. ಎಲ್ಲರೂ ಹೇಳುತ್ತೀರಾ, ಬಾಬಾ, ನಾನೀಗ ಈ ರೀತಿ ಸುಪುತ್ರ ಮಗುವಾಗಿ ತೋರಿಸುತ್ತೇನೆ. ನಾವೀಗ ಸ್ವಯಂನ ನಡತೆಯನ್ನು ನೋಡಿಕೊಳ್ಳಬೇಕು. ನಾನು ಹೇಗೆ ವರ್ತನೆಯನ್ನು ಮಾಡುತ್ತಿದ್ದೇನೆ, ನಾವೀಗ ನಮ್ಮ ನಡತೆಯನ್ನು ನೋಡಿಕೊಳ್ಳಬೇಕು. ನನ್ನ ನಡತೆ ಹೇಗಿದೆ ಎಂದು. ನಾನೀಗ ಸ್ವಯಂಗೆ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಲು ಸ್ವಯಂ ಅನ್ನು ಯೋಗ್ಯ ಮಾಡಿಕೊಂಡಿದ್ದೇನೋ ಅಥವಾ ಇಲ್ಲವೋ ಎಂದು ನೀವೀಗ ಸ್ವಯಂನ ಬಗ್ಗೆ ಅರ್ಥ ಮಾಡಿಕೊಳ್ಳಬಹುದು. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಸುಪುತ್ರ ಮಕ್ಕಳಾಗಿ ತೋರಿಸಬೇಕು. ಪರಮಾತ್ಮ ತಂದೆ, ನಾವೀಗ ಅವಶ್ಯವಾಗಿ ನಿಮ್ಮ ಹೆಸರನ್ನು ಪ್ರಸಿದ್ಧಗೊಳಿಸುತ್ತೇವೆ. ನಾವೀಗ ಪರಮಾತ್ಮ ತಂದೆಯಾದ ನಿಮಗೆ ಸಹಯೋಗಿಗಳಾಗಿ, ಅಂದರೆ ನಮಗೆ ನಾವೇ ಸಹಯೋಗಿಗಳಾಗಿ ಭಾರತದಲ್ಲಿ ನಾವೇ ರಾಜ್ಯವನ್ನು ಆಳುತ್ತೇವೆ. ಭಾರತದ ನಿವಾಸಿಗಳೇ ಹೇಳುತ್ತಾರೆ, ಇದು ನಮ್ಮ ರಾಜ್ಯ ಎಂದು. ಆದರೆ ಪಾಪ ಆ ಜನರಿಗೆ ಗೊತ್ತಿಲ್ಲ. ನಾನೀಗ ಇನ್ನೂ ವಿಷಯ ವೈತರಣಿಯ ನದಿಯಲ್ಲಿ ಬಿದ್ದಿದ್ದೇನೆ. ಆತ್ಮನಾದ ನನಗೆ ಇನ್ನೂ ರಾಜ್ಯ ಅಂತೂ ಪ್ರಾಪ್ತಿಯಾಗಿಲ್ಲ. ಈಗ ಆತ್ಮ ಉಲ್ಟಾ ನೇತಾಡುತ್ತಿದೆ. ಆತ್ಮಕ್ಕೆ ಊಟವನ್ನು ಮಾಡಲು ಆಹಾರ ಕೂಡ ಸಿಗುತ್ತಿಲ್ಲ. ಯಾವಾಗ ಇಂತಹ ಪರಿಸ್ಥಿತಿ ಬರುತ್ತದೆಯೋ ಆಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನನ್ನ ಮಕ್ಕಳಿಗೆ ಊಟವನ್ನು ಮಾಡಲು ಆಹಾರ ಕೂಡ ಸಿಗುತ್ತಿಲ್ಲ. ಅಂದ ಮೇಲೆ ನಾನೀಗ ಹೋಗಿ ಈ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತೇನೆ ಎಂದು. ಅಂದ ಮೇಲೆ ಪರಮಾತ್ಮ ತಂದೆ ಬರುವುದೇ ರಾಜಯೋಗವನ್ನು ಕಲಿಸುವುದಕ್ಕೋಸ್ಕರ. ಬೇಹದ್ದಿನ ತಂದೆಯನ್ನು ನೀವು ನೆನಪು ಮಾಡುತ್ತೀರಾ? ಬೇಹದ್ದಿನ ತಂದೆ ಹೊಸ ಜಗತ್ತನ್ನು ರಚಿಸುವಂತಹ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ, ಜ್ಞಾನದ ಸಾಗರ ಆಗಿದ್ದಾರೆ. ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಪರಮಾತ್ಮ ತಂದೆಯ ಜ್ಞಾನ ಇಲ್ಲ. ಈಗ ಕೇವಲ ಮಕ್ಕಳಾದ ನಿಮಗೆ ಗೊತ್ತಿದೆ, ಅವಶ್ಯವಾಗಿ ನಮ್ಮ ತಂದೆಯಾದ ಪರಮಾತ್ಮ ತಂದೆ ಜ್ಞಾನದ ಸಾಗರ, ಸುಖದ ಸಾಗರ ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ಮಹಿಮೆಯನ್ನು
ಪಕ್ಕಾ ರೂಪದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಎಂದೂ ಪರಮಾತ್ಮ ತಂದೆಯ ಮಹಿಮೆಯನ್ನು ಮರೆಯಬೇಡಿ. ಪರಮಾತ್ಮ ತಂದೆಗೆ ಮಹಿಮೆ ಇದೆ ತಾನೆ. ಪರಮಾತ್ಮ ತಂದೆ ಪುನರ್ಜನ್ಮ ರಹಿತ ಆಗಿದ್ದಾರೆ. ಶ್ರೀಕೃಷ್ಣನ ಮಹಿಮೆ ಸಂಪೂರ್ಣ ಭಿನ್ನ ಆಗಿದೆ. ಪ್ರಧಾನ ಮಂತ್ರಿಯ ಮಹಿಮೆಯೇ ಬೇರೆ ಆಗಿದೆ. ರಾಷ್ಟ್ರಪತಿಯ ಮಹಿಮೆಯೇ ಬೇರೆ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ನಾಟಕದಲ್ಲಿ ನನಗೆ ಎಷ್ಟೊಂದು ಶ್ರೇಷ್ಠ ಪಾತ್ರ ಸಿಕ್ಕಿದೆ. ಅಂದರೆ ಪರಮಾತ್ಮ ತಂದೆಯಾದ ನನ್ನ ಪಾತ್ರ ಈ ನಾಟಕದಲ್ಲಿ ಸರ್ವಶ್ರೇಷ್ಠ ಪಾತ್ರ ಆಗಿದೆ. ನಾಟಕದ ಪಾತ್ರಧಾರಿಗಳಿಗೆ ಈ ಮಾತಿನ ಬಗ್ಗೆ ಗೊತ್ತಿರಬೇಕು. ಇದು ಬೇಹದ್ದಿನ ನಾಟಕ ಆಗಿದೆ. ಈ ನಾಟಕದ ಆಯಸ್ಸು ಇಷ್ಟು ಸಮಯ ಆಗಿದೆ ಎಂದು. ಒಂದು ವೇಳೆ ಪಾತ್ರಧಾರಿಗಳಾಗಿ ನಾಟಕದ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅವರಿಗೆ ತಿಳುವಳಿಕೆಹೀನರು ಎಂದು ಕರೆಯಲಾಗುತ್ತದೆ. ಆದರೆ ಇಲ್ಲಿ ಯಾರಿಗೂ ಕೂಡ ನಾಟಕದ ಬಗ್ಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ಬಂದು ಪ್ರತಿಯೊಂದು ಮಾತಿನ ವ್ಯತ್ಯಾಸವನ್ನು ತಿಳಿಸುತ್ತಾರೆ. ಮನುಷ್ಯರು ಹೇಗಿದ್ದವರು ಹೇಗಾಗಿ ಬಿಡುತ್ತಾರೆ. ಈಗ ನಿಮಗೆ ಅರ್ಥ ಆಗಿದೆ ನಾವು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎಂದು. ಮನುಷ್ಯರಿಗೆ ನಾವು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವುದು ಸ್ವಲ್ಪ ಕೂಡ ಗೊತ್ತಿಲ್ಲ. ಭಾರತ ದೇಶ ಎಷ್ಟೊಂದು ಶ್ರೇಷ್ಠ ಆಗಿತ್ತು. ದೇವತೆಗಳ ಚಿತ್ರ ಕೂಡ ಇದೆ ತಾನೆ. ಸೋಮನಾಥನ ಮಂದಿರದಿಂದ ಎಷ್ಟೊಂದು ಧನ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ. ಸೋಮನಾಥನ ಮಂದಿರದಲ್ಲಿ ಎಷ್ಟೊಂದು ಧನ ಸಂಪತ್ತು ಇತ್ತು. ಈಗ ಮಕ್ಕಳಾದ ನೀವು ಬೇಹದ್ದಿನ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಬಂದಿದ್ದೀರಾ. ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆಯ ಮೂಲಕ ರಾಜ್ಯ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಲು, ತಂದೆಯಿಂದ ಶ್ರೀಮತವನ್ನು ಪಡೆದುಕೊಳ್ಳಲು ನಾವೀಗ ಇಲ್ಲಿಗೆ ಬಂದಿದ್ದೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಅವಶ್ಯವಾಗಿ ಪವಿತ್ರರಾಗಬೇಕು. ಜನ್ಮ ಜನ್ಮಾಂತರದಿಂದ ವಿಷಯ ವೈತರಣಿಯ ನದಿಯಲ್ಲಿ ಮುಳುಗಿ ಪೆಟ್ಟನ್ನು ತಿನ್ನುತ್ತಾ ನಿಮಗೆ ಸುಸ್ತಾಗಿಲ್ಲ ಏನು? ಎಲ್ಲರೂ ಹೇಳುತ್ತಾರೆ, ನಾನು ಪಾಪಿಯಾಗಿದ್ದೇನೆ, ನಾನು ನಿರ್ಗುಣಿಯಾಗಿದ್ದೇನೆ, ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು. ಅಂದ ಮೇಲೆ ಅವಶ್ಯವಾಗಿ ಯಾವುದೋ ಒಂದು ಸಮಯದಲ್ಲಿ ನನ್ನಲ್ಲಿ ಗುಣ ಇತ್ತು. ಆದರೆ ಈಗ ಅಂತಹ ಗುಣ ನನ್ನಲ್ಲಿ ಇಲ್ಲ. ಈಗ ನಿಮಗೆ ಅರ್ಥ ಆಗಿದೆ, ನಾವೇ ವಿಶ್ವಕ್ಕೆ ಮಾಲೀಕರಾಗಿದ್ದೆವು, ನಾವೇ ಸರ್ವಗುಣ ಸಂಪನ್ನರಾಗಿದ್ದೆವು. ಈಗ ನಮ್ಮಲ್ಲಿ ಯಾವ ಗುಣವೂ ಇಲ್ಲ. ಈ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ. ಮಕ್ಕಳ ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಗೂ ಕೂಡ ಎಲ್ಲಾ ಮಕ್ಕಳ ಮೇಲೆ ಕರುಣೆ ಬರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ನಾಟಕದಲ್ಲಿ ನನ್ನ ಪಾತ್ರ ಇದೇ ರೀತಿ ಫಿಕ್ಸ್ ಆಗಿದೆ. ಜಗತ್ತಿನ ಜನ ಎಷ್ಟೊಂದು ತಮೋ ಪ್ರಧಾನ ಆಗಿದ್ದಾರೆ. ಸುಳ್ಳನ್ನು ಹೇಳುವುದು, ಪಾಪವನ್ನು ಮಾಡುವುದು, ಜಗಳವನ್ನು ಮಾಡುವುದನ್ನು ಮಾಡುತ್ತಿರುತ್ತಾರೆ. ಜಗತ್ತಿನಲ್ಲಿ ಸುಳ್ಳು, ಪಾಪ, ಜಗಳ ಏನೆಲ್ಲಾ ನಡೆಯುತ್ತಿದೆ. ಭಾರತದಲ್ಲಿರುವಂತಹ ಎಲ್ಲಾ ಮಕ್ಕಳು ಮರೆತು ಬಿಟ್ಟಿದ್ದಾರೆ. ಯಾವುದೋ ಒಂದು ಸಮಯದಲ್ಲಿ ನಾವೇ ವಿಶ್ವಕ್ಕೆ ಮಾಲೀಕರಾಗಿದ್ದೆವು, ಡಬ್ಬಲ್ ಕಿರೀಟಧಾರಿಗಳಾಗಿದ್ದೆವು. ಪರಮಾತ್ಮ ತಂದೆ ಈಗ ನಮಗೆ ಅದೇ ಮಾತಿನ ಸ್ಮೃತಿಯನ್ನು ತಂದು ಕೊಡುತ್ತಿದ್ದಾರೆ. ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ. ಪುನಃ ನೀವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ನೀವೀಗ ನಿಮ್ಮ 84 ಜನ್ಮವನ್ನು ಮರೆತು ಬಿಟ್ಟಿದ್ದೀರಾ. ಇದು ಆಶ್ಚರ್ಯದ ಮಾತಾಗಿದೆ. 84 ಜನ್ಮದ ಬದಲು 84 ಲಕ್ಷ ಜನ್ಮ ಎಂದು ಹೇಳುತ್ತಾರೆ. ಪುನಃ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ಜಗತ್ತಿನ ಜನ ಘೋರವಾದ ಅಂಧಕಾರದಲ್ಲಿ ಇದ್ದಾರೆ. ಜಗತ್ತಿನಲ್ಲಿ ಎಷ್ಟೊಂದು ಅಸತ್ಯ ಇದೆ. ಭಾರತ ಸತ್ಯದ ಜಗತ್ತಾಗಿತ್ತು. ಭಾರತವೇ ಈಗ ಅಸತ್ಯದ ಜಗತ್ತಾಗಿದೆ. ಭಾರತ ದೇಶವನ್ನು ಯಾರು ಅಸತ್ಯದ ಜಗತ್ತನ್ನಾಗಿ ಮಾಡಿದರು? ಭಾರತ ದೇಶವನ್ನು ಯಾರು ಸತ್ಯದ ಜಗತ್ತನ್ನಾಗಿ ಮಾಡುತ್ತಾರೆ ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ. ರಾವಣನ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ. ಭಕ್ತರು ರಾವಣನ ಮೂರ್ತಿಯನ್ನು ನಿರ್ಮಾಣ ಮಾಡಿ ರಾವಣನನ್ನು ಸುಡುತ್ತಾರೆ. ಯಾರಾದರೂ ಧಾರ್ಮಿಕ ವ್ಯಕ್ತಿಗಳಾಗಿದ್ದರೆ ಆ ಧಾರ್ಮಿಕ ವ್ಯಕ್ತಿಗಳಿಗೆ ನೀವು ತಿಳಿಸಬೇಕು ಮನುಷ್ಯರು ಎಂತೆಂತಹ ಕಾರ್ಯವನ್ನು ಮಾಡುತ್ತಾರೆ ಎಂದು. ಸತ್ಯುಗಕ್ಕೆ ನೀವು ಸ್ವರ್ಗ ಅಥವಾ ವೈಕುಂಠ ಎಂದು ಕರೆಯುತ್ತೀರಾ. ಅಂದ ಮೇಲೆ ಸ್ವರ್ಗದಲ್ಲಿ ಅಸುರ ಆದಂತಹ ರಾವಣನ ರಾಜ್ಯ ಎಲ್ಲಿಂದ ಬರಲು ಸಾಧ್ಯ? ನರಕದ ಮನುಷ್ಯರು ಸ್ವರ್ಗದಲ್ಲಿ ಹೇಗೆ ಇರಲು ಸಾಧ್ಯ? ಈಗ ನಿಮಗೆ ಗೊತ್ತಿದೆ. ಅವಶ್ಯವಾಗಿ ಇದೆಲ್ಲ ತಪ್ಪು ಮಾತಾಗಿದೆ. ನೀವೀಗ ರಾಮರಾಜ್ಯದ ಚಿತ್ರದ ಬಗ್ಗೆ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬಹುದು. ಈ ರಾವಣ ಎಲ್ಲಿಂದ ಬಂದ?
ನೀವೀಗ ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತೀರಾ, ಆದರೆ ಯಾರೂ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಜ್ಞಾನವನ್ನು ಕೇಳಿ ಎಲ್ಲೋ ಕೆಲವರು ಜ್ಞಾನಿಗಳಾಗುತ್ತಾರೆ. ನೀವೀಗ ಬಹಳ ಕಡಿಮೆ ಜನ ಇದ್ದೀರಾ, ಆದರೆ ಮುಂದೆ ಹೋದಂತೆ ನೀವೇ ನೋಡುತ್ತೀರಾ ನಿಮ್ಮಲ್ಲಿ ಎಷ್ಟು ಜನ ಉಳಿದುಕೊಳ್ಳುತ್ತಾರೆ, ಅಂದರೆ ಎಷ್ಟು ಜನ ಈ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳುತ್ತಾರೆ ಎಂದು ಮುಂದೆ ಹೋದಂತೆ ನೀವೇ ನೋಡುತ್ತೀರಾ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಆತ್ಮದ ಸಣ್ಣ ಸಂಕೇತವನ್ನು ಭ್ರುಕುಟಿಯ ಮಧ್ಯದಲ್ಲಿ ತೋರಿಸುತ್ತಾರೆ, ಅಂದರೆ ತಿಲಕವನ್ನು ಹಚ್ಚಿಕೊಂಡು ಆತ್ಮದ ಸಣ್ಣ ಸಂಕೇತವನ್ನು ಭ್ರುಕುಟಿಯ ಮಧ್ಯದಲ್ಲಿ ತೋರಿಸಿದ್ದಾರೆ. ಇನ್ನು ದೊಡ್ಡ ಸಂಕೇತ ಅಂದರೆ ರಾಜ್ಯ ತಿಲಕ ಆಗಿದೆ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ. ಅಂದ ಮೇಲೆ ನಮಗೆ ನಾವೇ ದೊಡ್ಡ ತಿಲಕವನ್ನು ಹೇಗೆ ಹಚ್ಚಿಕೊಳ್ಳುವುದು, ನೀವೀಗ ಹೇಗೆ ಸ್ವರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಅನ್ನುವ ಮಾರ್ಗದ ಬಗ್ಗೆ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ. ಈ ಯೋಗಕ್ಕೆ ರಾಜಯೋಗ ಎಂದು ಹೆಸರನ್ನು ಇಡಲಾಗಿದೆ. ರಾಜಯೋಗವನ್ನು ಕಲಿಸುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಶ್ರೀಕೃಷ್ಣ ತಂದೆ ಆಗಲು ಸಾಧ್ಯ ಇಲ್ಲ. ಶ್ರೀಕೃಷ್ಣ ಕೂಡ ಮಗು ಆಗಿದ್ದಾರೆ. ರಾಧಾಕೃಷ್ಣರಿಗೆ ಸ್ವಯಂವರ ಆದ ನಂತರ ಸತ್ಯುಗದಲ್ಲಿ ಅವರಿಗೆ ಒಂದು ಮಗು ಹುಟ್ಟುತ್ತದೆ. ಇನ್ನು ಶ್ರೀಕೃಷ್ಣನಿಗೆ ಎಷ್ಟೊಂದು ಜನ ರಾಣಿಯರನ್ನು ತೋರಿಸಿದ್ದಾರೆ. ಅಷ್ಟೆಲ್ಲಾ ರಾಣಿಯರು ಇರುವುದು ಅಸತ್ಯದ ಮಾತಾಗಿದೆ, ಆದರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಇಂತಹ ಮಾತನ್ನು ಪುನಃ ನೀವು ಕೇಳುತ್ತೀರಾ. ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ, ಆತ್ಮರಾದ ನಾವು ಹೇಗೆ ಪರಮಧಾಮದಿಂದ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತೇವೆ ಎಂದು. ಆತ್ಮರಾದ ನಾವು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ. ಇದು ಬಹಳ ಸಹಜ ಮಾತಾಗಿದೆ. ಮಗು ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಮಗು ಜನ್ಮವನ್ನು ಪಡೆದುಕೊಂಡ ನಂತರ ಈ ರೀತಿ ಮಾತನಾಡಬೇಕು ಎಂದು ಮಗುವಿಗೆ ಕಲಿಸುತ್ತಾರೆ. ಹೇಗೆ ಮಾತನಾಡಬೇಕು ಎಂದು ಮಗುವಿಗೆ ಕಲಿಸಿದಾಗ ಮಗು ಮಾತನಾಡುವುದನ್ನು ಕಲಿಯುತ್ತದೆ. ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಏನನ್ನು ಕಲಿಸುತ್ತಾರೆ? ಪರಮಾತ್ಮ ತಂದೆ ಕೇವಲ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಪರಮಾತ್ಮ ತಂದೆ ನೀಡುವಂತಹ ಆಸ್ತಿಯನ್ನು ನೆನಪು ಮಾಡಿ ಎಂದು ತಂದೆ ತಿಳಿಸುತ್ತಾರೆ. ನೀವೇ ಮಾತ್ಪಿತ ಆಗಿದ್ದೀರಾ ಎಂದು ನೀವು ಗಾಯನವನ್ನು ಮಾಡುತ್ತೀರಾ. ಆತ್ಮವೇ ಗಾಯನವನ್ನು ಮಾಡುತ್ತದೆ. ಅವಶ್ಯವಾಗಿ ಪರಮಾತ್ಮ ತಂದೆಯ ಮೂಲಕ ನಮಗೆ ಅಪಾರ ಸುಖ ಸಿಗುತ್ತದೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಪರಮಾತ್ಮ ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಇಲ್ಲಿ ನಾವು ಪರಮಾತ್ಮ ಶಿವ ತಂದೆಯ ಬಳಿ ಬಂದಿದ್ದೇವೆ. ಭಗೀರಥ ಅಂದರೆ ಮನುಷ್ಯನ ರಥವೇ ಆಗಿದೆ. ಮನುಷ್ಯನ ರಥದಲ್ಲೇ ಪರಂಪಿತ ಪರಮಾತ್ಮ ತಂದೆ ವಿರಾಜಮಾನ ಆಗುತ್ತಾರೆ. ಆದರೆ ಈ ರಥದ ಹೆಸರು ಏನಾಗಿದೆ? ಈಗ ನಿಮಗೆ ಗೊತ್ತಿದೆ, ಈ ರಥದ ಹೆಸರು ಬ್ರಹ್ಮ ಆಗಿದೆ. ಏಕೆಂದರೆ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಬ್ರಾಹ್ಮಣರನ್ನು ರಚನೆ ಮಾಡುತ್ತಾರೆ. ಮೊಟ್ಟ ಮೊದಲು ಬ್ರಾಹ್ಮಣರಾದ ನೀವು ಜುಟ್ಟಿಗೆ ಸಮಾನ ಆಗಿದ್ದೀರಾ. ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರಾದ ನೀವೇ ನಂತರ ದೇವತೆ ಆಗುತ್ತೀರಾ. ಅಂದ ಮೇಲೆ ಇಲ್ಲಿ ಮೊದಲು ಬ್ರಾಹ್ಮಣರೇ ಬೇಕು. ಆದ್ದರಿಂದ ವಿರಾಟ ರೂಪವನ್ನೂ ಕೂಡ ತೋರಿಸಲಾಗಿದೆ. ಬ್ರಾಹ್ಮಣರಾದ ನೀವೇ ನಂತರ ದೇವತೆಗಳಾಗುತ್ತೀರಾ. ಪರಮಾತ್ಮ ತಂದೆ ಬಹಳ ಚೆನ್ನಾಗಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಆದರೂ ಕೂಡ ಮಕ್ಕಳು ಜ್ಞಾನದ ಮಾತನ್ನು ಮರೆತು ಬಿಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ, ನಾನು ಸ್ತ್ರೀ ಕೂಡ ಅಲ್ಲ, ನಾನು ಪುರುಷ ಕೂಡ ಅಲ್ಲ, ನಾನು ಆತ್ಮನಾಗಿದ್ದೇನೆ. ಸಣ್ಣ ತಂದೆಯಾದ ಬ್ರಹ್ಮ ತಂದೆಯ ತನುವಿನ ಮೂಲಕ ದೊಡ್ಡ ತಂದೆಯಾದ ಶಿವ ತಂದೆಯ ಮೂಲಕ ನಾನೀಗ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ ಅನ್ನುವ ಸ್ಮೃತಿ ಇದ್ದಾಗ ರಾವಣತನದ ಸ್ಮೃತಿ ವಿಸ್ಮೃತಿ ಆಗಿಬಿಡುತ್ತದೆ. ಪವಿತ್ರರಾಗಿ ಇರುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಸ್ಮೃತಿಯಲ್ಲಿ ಸ್ಥಿತ ಆಗುವುದು ಬಹಳ ಒಳ್ಳೆಯ ಯುಕ್ತಿಯಾಗಿದೆ. ಪರಮಾತ್ಮ ತಂದೆಯ ಬಳಿ ಬಹಳಷ್ಟು ಜೋಡಿ ಮಕ್ಕಳು ಬರುತ್ತಾರೆ. ಅಂದರೆ ಪತಿ ಪತ್ನಿ ಜೋಡಿಯಾಗಿ ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ. ಪತಿ ಪತ್ನಿ ಇಬ್ಬರೂ ಕೂಡ ಪರಮಾತ್ಮ ತಂದೆಗೆ ಬಾಬಾ ಅಂದರೆ ಅಪ್ಪ ಎಂದು ಕರೆಯುತ್ತಾರೆ. ಈಗ ನಿಮಗೆ ಸ್ಮೃತಿ ಬಂದಿದೆ, ನಾವೆಲ್ಲರೂ ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಯಾವಾಗ ಒಬ್ಬ ಪರಮಾತ್ಮ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ಅನ್ನುವ ಸ್ಮೃತಿ ಬರುತ್ತದೆಯೋ ಆಗ ರಾವಣತನದ ಸ್ಮೃತಿ ವಿಸ್ಮೃತಿ ಆಗಿಬಿಡಬೇಕು. ರಾವಣತನದ ಸ್ಮೃತಿಯನ್ನು ಮರೆಯುವುದಕ್ಕೋಸ್ಕರ ಪರಿಶ್ರಮವನ್ನು ಪಡಬೇಕು. ಪರಿಶ್ರಮವನ್ನು ಪಡದೆ ನಮಗೆ ಏನೂ ಪ್ರಾಪ್ತಿ ಸಿಗಲು ಸಾಧ್ಯ ಇಲ್ಲ. ಪರಿಶ್ರಮವನ್ನು ಪಡದೇ ಇದ್ದರೆ ಯಾವ ಕಾರ್ಯವೂ ನಡೆಯಲು ಸಾಧ್ಯ ಇಲ್ಲ.
ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವು ಪರಮಾತ್ಮ ತಂದೆಯನ್ನೇ ನೆನಪು ಮಾಡುತ್ತೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಈ 84 ಜನ್ಮದ ಕತೆ ಸಂಪೂರ್ಣ ಸಹಜವಾದ ಕಥೆಯಾಗಿದೆ. ಇನ್ನು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಡಿಮೆ ಅಂದರೆ 8 ಗಂಟೆ ತಂದೆಯಾದ ನನ್ನನ್ನು ನೆನಪು ಮಾಡುವಂತಹ ಪುರುಷಾರ್ಥವನ್ನು ಮಾಡಿ. 1 ಗಳಿಗೆ, ಅರ್ಧ ಗಳಿಗೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ನೀವು ಪ್ರತಿದಿನ ಈಶ್ವರನ ಕ್ಲಾಸ್ಗೆ ಬಂದರೆ ಪರಮಾತ್ಮ ತಂದೆ ನನಗೆ ಈ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಸ್ಮೃತಿ ಇರುತ್ತದೆ. ಈಗ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಇದ್ದೀರಾ. ಪರಮಾತ್ಮ ತಂದೆ ಮಕ್ಕಳೇ ಮಕ್ಕಳೇ ಎಂದು ಕರೆದು ಜ್ಞಾನವನ್ನು ತಿಳಿಸುತ್ತಾರೆ. ಈಗ ಮಕ್ಕಳಾದ ನೀವು ಜ್ಞಾನವನ್ನು ಕೇಳುತ್ತಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ ಅನ್ನುವುದು ಈ ಸಮಯದ ಮಾತಾಗಿದೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ನಾವು ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದಿದ್ದೇವೆ. ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ನಿಮಗೆ ಸಂಪೂರ್ಣ ಸೃಷ್ಟಿ ಚಕ್ರದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಕೆಲವರು ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ, ಕೆಲವರು ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ. ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದು, ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳದೇ ಇರುವುದು ಪ್ರತಿಯೊಬ್ಬರ ಮೇಲೆ ಅವಲಂಬಿಸಿದೆ. ಪರಮಾತ್ಮ ತಂದೆ ಬಂದು ಈಗ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ. ನಾವೀಗ ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ಪುನಃ ನಮ್ಮ ಜೀವನದಲ್ಲಿ ಯಾವುದೇ ಶಾಸ್ತ್ರ ಅಥವಾ ಭಕ್ತಿಯ ಅಂಶ ಉಳಿಯುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಸ್ವಲ್ಪ ಕೂಡ ಜ್ಞಾನ ಇಲ್ಲ, ಜ್ಞಾನ ಮಾರ್ಗದಲ್ಲಿ ಸ್ವಲ್ಪ ಕೂಡ ಭಕ್ತಿ ಇಲ್ಲ. ಜ್ಞಾನದ ಸಾಗರ ತಂದೆ ಯಾವಾಗ ಬರುತ್ತಾರೋ ಆಗ ಅವರು ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆಯ ಬಳಿ ಸದ್ಗತಿಯನ್ನು ನೀಡುವಂತಹ ಜ್ಞಾನ ಇದೆ. ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಆ ಪರಮಾತ್ಮ ತಂದೆಗೆ ಭಗವಂತ ಎಂದು ಕರೆಯಲಾಗುತ್ತದೆ. ಎಲ್ಲರೂ ಹೇ ಪತಿತ ಪಾವನ ಎಂದು ಒಬ್ಬ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಅಂದ ಮೇಲೆ ಬೇರೆ ಯಾರಾದರೂ ಪತಿತ ಪಾವನ ಆಗಲು ಹೇಗೆ ಸಾಧ್ಯ? ಈಗ ಪರಮಾತ್ಮ ತಂದೆಯ ಮೂಲಕ ಮಕ್ಕಳಾದ ನೀವು ಸತ್ಯ ಜ್ಞಾನದ ಮಾತನ್ನು ಕೇಳುತ್ತಿದ್ದೀರಾ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಮಕ್ಕಳೇ, ನಿಮ್ಮನ್ನು ನಾನು ಎಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿದ್ದೆ. ಇದು 5000 ವರ್ಷದ ಮಾತಾಗಿದೆ. ನೀವೇ ಡಬ್ಬಲ್ ಕಿರೀಟಧಾರಿ ರಾಜರಾಗಿದ್ದೀರಿ. ನಿಮ್ಮ ತಲೆಯ ಮೇಲೆ ಪವಿತ್ರತೆಯ ಕಿರೀಟ ಇತ್ತು. ಪುನಃ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ನೀವು ಪೂಜಾರಿಗಳಾಗಿ ಬಿಡುತ್ತೀರಾ. ಈಗ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದಾರೆ. ಅಂದ ಮೇಲೆ ನಾವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ತನುವನ್ನು ಲೋನಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಅಂದ ಮೇಲೆ ಸಂಪೂರ್ಣ ಮಹಿಮೆ ಆ ಒಬ್ಬ ಪರಮಾತ್ಮ ತಂದೆಗೆ ಇದೆ. ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಪರಮಾತ್ಮ ತಂದೆ ಕುಳಿತಿದ್ದಾರೆ. ನಾನು ಆ ಪರಮಾತ್ಮ ತಂದೆಗೆ ರಥ ಆಗಿದ್ದೇನೆ ಎಂದು ಬ್ರಹ್ಮ ತಂದೆ ತಿಳಿಸುತ್ತಾರೆ. ನಾನು ಎತ್ತಿನ ರಥ ಅಲ್ಲ ಎಂದು ಬ್ರಹ್ಮ ತಂದೆ ತಿಳಿಸುತ್ತಾರೆ. ನಾವೀಗ ಆ ಒಬ್ಬ ಪರಮಾತ್ಮ ತಂದೆಗೆ ಬಲಿಹಾರಿ ಆಗಬೇಕು. ಪರಮಾತ್ಮ ತಂದೆ ನಿಮಗೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಮಾತನ್ನು ಮಧ್ಯದಲ್ಲಿ ನಾನು ಕೇಳಿಸಿಕೊಳ್ಳುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಏಕೆಂದರೆ ಪರಮಾತ್ಮ ತಂದೆ ನನ್ನೊಬ್ಬನಿಗೆ ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ? ಪರಮಾತ್ಮ ತಂದೆ ಕೇವಲ ಬ್ರಹ್ಮ ತಂದೆಗಷ್ಟೇ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ನಿಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಮಧ್ಯದಲ್ಲಿ ಆ ಜ್ಞಾನವನ್ನು ನಾನು ಕೇಳಿಸಿಕೊಳ್ಳುತ್ತೇನೆ. ಈ ಬ್ರಹ್ಮ ತಂದೆ ಕೂಡ ಪುರುಷಾರ್ಥಿಯಾಗಿದ್ದಾರೆ. ಈ ಬ್ರಹ್ಮ ತಂದೆ ವಿದ್ಯಾರ್ಥಿಯಾಗಿದ್ದಾರೆ. ನೀವು ಕೂಡ ವಿದ್ಯಾರ್ಥಿಗಳಾಗಿದ್ದೀರಾ. ಈ ಬ್ರಹ್ಮ ತಂದೆ ಕೂಡ ಶಿಕ್ಷಣವನ್ನು ಕಲಿಯುತ್ತಾರೆ. ಈ ಬ್ರಹ್ಮ ತಂದೆ ಕೂಡ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುತ್ತಾರೆ. ನೀವೀಗ ಎಷ್ಟೊಂದು ಖುಷಿಯಲ್ಲಿ ಇರುತ್ತೀರಾ? ಲಕ್ಷ್ಮೀ ನಾರಾಯಣರನ್ನು ನೋಡಿ ಖುಷಿ ಆಗುತ್ತದೆ ತಾನೆ? ನಾವೀಗ ಈ ರೀತಿ ಲಕ್ಷ್ಮೀ ಅಥವಾ ನಾರಾಯಣ ಆಗುತ್ತೇವೆ ಅನ್ನುವ ಖುಷಿ ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ನೋಡಿದಾಗ ನಿಮಗೆ ಆಗುತ್ತದೆ. ನೀವೀಗ ಇಲ್ಲಿಗೆ ಬಂದಿರುವುದೇ ಸ್ವರ್ಗದ ಮಹಾರಾಜ ಮಹಾರಾಣಿ ಆಗುವುದಕ್ಕೋಸ್ಕರ. ಇದು ರಾಜಯೋಗ ಆಗಿದೆ. ಗುರಿ ಉದ್ದೇಶ ಕೂಡ ನಿಮ್ಮ ಸಮ್ಮುಖದಲ್ಲಿ ಇದೆ.
ಶಿಕ್ಷಣವನ್ನು ಕಲಿಸುವಂತಹ ಪರಮಾತ್ಮ ತಂದೆ ಇಲ್ಲಿ ಕುಳಿತಿದ್ದಾರೆ. ಆದರೂ ಕೂಡ ಮಕ್ಕಳಿಗೆ ಅಷ್ಟೊಂದು ಜಾಸ್ತಿ ಖುಷಿ ಇರುವುದಿಲ್ಲ. ಆಂತರ್ಯದಲ್ಲಿ ನಿಮಗೆ ಬಹಳಷ್ಟು ಖುಷಿ ಇರಬೇಕು. ಪರಮಾತ್ಮ ತಂದೆಯ ಮೂಲಕ ನಾವು ಕಲ್ಪ ಕಲ್ಪವೂ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ನಾವೀಗ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದಿದ್ದೇವೆ. ಇಲ್ಲಿ ನೀರಿನ ಮಾತಂತೂ ಇಲ್ಲ. ಇಲ್ಲಿ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ನಾವೀಗ ಇಲ್ಲಿ ದೇವತೆಗಳಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ನಾವೀಗ ವಾಪಸ್ ನಮ್ಮ ಮನೆಗೆ ಹೋಗುತ್ತೇವೆ. ಯಾರು ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪ್ರತಿಯೊಬ್ಬರು ಸ್ವಯಂಗೋಸ್ಕರ ಸ್ವಯಂನ ಪುರುಷಾರ್ಥವನ್ನು ಮಾಡಬೇಕು. ಎಂದೂ ನೀವು ಬೇಸರಕ್ಕೊಳಗಾಗಬಾರದು. ಅಂದರೆ ಎಂದು ನಿಮ್ಮ ಮನಸ್ಸು ಬಾಡಿ ಹೋಗಬಾರದು. ಇದು ಬಹಳ ದೊಡ್ಡ ಲಾಟರಿಯಾಗಿದೆ. ಕೆಲವರು ಜ್ಞಾನವನ್ನು ಕೇಳುತ್ತಿದ್ದರೂ ಕೂಡ ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳಿ ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಓಡಿ ಹೋಗುತ್ತಾರೆ. ಅಂದರೆ ಶಿಕ್ಷಣವನ್ನು ಕಲಿಯುವುದನ್ನೇ ಬಿಟ್ಟು ಬಿಡುತ್ತಾರೆ. ಮಾಯೆ ಎಷ್ಟೊಂದು ಶಕ್ತಿಶಾಲಿಯಾಗಿದೆ. ಶಕ್ತಿಶಾಲಿಯಾದಂತಹ ಮಾಯೆ ಶಿಕ್ಷಣವನ್ನು ಕಲಿಯಲು ಬಿಡುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸ್ವಯಂಗೆ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಲು ಸ್ವಯಂವನ್ನು ಯೋಗ್ಯ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು. ಸುಪುತ್ರ ಮಗುವಾಗಿ ಸಾಕ್ಷಿಯನ್ನು ತೋರಿಸಬೇಕು. ಪರಮಾತ್ಮ ತಂದೆಗೆ ಸುಪುತ್ರ ಮಗುವಾಗಿ ತಂದೆಗೆ ಸಾಕ್ಷಿಯನ್ನು ತೋರಿಸಬೇಕು. ನಮ್ಮ ನಡತೆಯನ್ನು ಬಹಳಷ್ಟು ರಾಯಲ್ ಆಗಿ ಇಟ್ಟುಕೊಳ್ಳಬೇಕು. ಪರಮಾತ್ಮ ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕು. ಸೆಕೆಂಡ್ ಪಾಯಿಂಟ್, ನಾನು ವಿದ್ಯಾರ್ಥಿಯಾಗಿದ್ದೇನೆ. ಭಗವಂತ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಖುಷಿಯಲ್ಲಿ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು. ಎಂದೂ ಕೂಡ ಪುರುಷಾರ್ಥದಲ್ಲಿ ಬೇಸರಕ್ಕೊಳಗಾಗಬಾರದು. ಪುರುಷಾರ್ಥವನ್ನು ಮಾಡುವಾಗ ಎಂದೂ ಕೂಡ ಮನಸ್ಸು ಬಾಡಿ ಹೋಗಬಾರದು. ಇಂದಿನ ವರದಾನ ಆಗಿದೆ. ತಮ್ಮ ಅಧಿಕಾರದ ಶಕ್ತಿಯ ಮೂಲಕ ತ್ರಿಮೂರ್ತಿ ರಚನೆಯನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ರಚಯಿತಾಗಿ ತ್ರಿಮೂರ್ತಿ ಶಕ್ತಿಗಳು ಅಂದರೆ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ, ಈ ಮೂರು ಶಕ್ತಿಗಳಿಗೆ ಮಾಸ್ಟರ್ ರಚಯಿತ ನಾವಾಗಿದ್ದೇವೆ. ಈ ಮೂರು ಶಕ್ತಿ ಮಾಸ್ಟರ್ ರಚಯಿತ ಆದಂತಹ ನಮ್ಮ ರಚನೆ ಆಗಿದೆ. ನಿಮ್ಮ ಅಧಿಕಾರದ ಶಕ್ತಿಯ ಮೂಲಕ ಈ ಮೂರು ಶಕ್ತಿಯನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿ. ಹೇಗೆ ರಾಜ ಸ್ವಯಂ ಕಾರ್ಯವನ್ನು ಮಾಡುವುದಿಲ್ಲ, ರಾಜ ಕಾರ್ಯವನ್ನು ಮಾಡಿಸುತ್ತಾನೆ. ರಾಜ್ಯದಲ್ಲಿ ಕಾರ್ಯವನ್ನು ಮಾಡುವಂತಹ ಕಾರ್ಯಚಾರಿಗಳು ಬೇರೆಯವರಾಗಿರುತ್ತಾರೆ. ಅದೇ ರೀತಿ ಆತ್ಮನಾದ ನಾನು ಕರಾವನ್ಹಾರ್ ಅಂದರೆ ಮಾಡಿಸುವಂತಹ ಆತ್ಮನಾಗಿದ್ದೇನೆ ಮತ್ತು ಮಾಡುವಂತವರು ಈ ಮೂರು ತ್ರಿಮೂರ್ತಿ ಶಕ್ತಿಗಳಾಗಿದ್ದಾರೆ. ಅಂದ ಮೇಲೆ ಮಾಸ್ಟರ್ ರಚಯಿತ ನಾನು ಅನ್ನುವ ವರದಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ತ್ರಿಮೂರ್ತಿ ಶಕ್ತಿಯನ್ನು ಮತ್ತು ಸಾಕಾರದಲ್ಲಿ ನಿಮ್ಮ ಕರ್ಮೇಂದ್ರಿಯವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿ. ಇಂದಿನ ಶ್ಲೋಗನ್ ಆಗಿದೆ, ಅವ್ಯಕ್ತ ಪಾಲನೆಯ ವರದಾನದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಸ್ಪಷ್ಟವಾದಿಗಳಾಗಿ ಪರಮಾತ್ಮ ತಂದೆ ನಮಗೆ ಏನು ಅವ್ಯಕ್ತ ಪಾಲನೆಯನ್ನು ನೀಡಿದ್ದಾರೋ ಆ ಅವ್ಯಕ್ತ ಪಾಲನೆಯ ವರದಾನದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸ್ಪಷ್ಟವಾದಿಗಳಾಗಬೇಕು. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ. ಪವಿತ್ರತೆ ಅಂದರೆ ಕೇವಲ ಬ್ರಹ್ಮಚರ್ಯ ಅಷ್ಟೇ ಅಲ್ಲ. ಬ್ರಹ್ಮಚರ್ಯ ಪವಿತ್ರತೆಯ ಫೌಂಡೇಶನ್ ಆಗಿದೆ. ಆದರೆ ಕಾಮ ವಿಕಾರದ ಜೊತೆಗೆ ಇನ್ನೂ 4 ವಿಕಾರಿ ಗುಣ ಇದೆ. ಕಾಮ ವಿಕಾರದ ಜೊತೆಗೆ ಕ್ರೋಧ ಇದೆ. ಕ್ರೋಧದ ಜೊತೆಗೆ ಇನ್ನೂ ವಿಕಾರಿ ಗುಣಗಳಿದೆ. ಈ ಎಲ್ಲಾ ಮಹಾಭೂತಗಳನ್ನು ತ್ಯಾಗ ಮಾಡಬೇಕು. ಈ ಮಹಾಭೂತಗಳನ್ನು ತ್ಯಾಗ ಮಾಡುವುದರ ಜೊತೆಗೆ ಈ ವಿಕಾರಕ್ಕೆ ಎಷ್ಟೆಲ್ಲ ಮಕ್ಕಳು ಮತ್ತು ಮೊಮ್ಮಕ್ಕಳಿದ್ದಾರೋ ಆ ಸಣ್ಣ ಸಣ್ಣ ಮಕ್ಕಳು ಮತ್ತು ಮೊಮ್ಮಕ್ಕಳು ಅನ್ನುವಂತಹ ವಿಕಾರದ ಅಂಶವನ್ನೂ ಕೂಡ ತ್ಯಾಗ ಮಾಡಬೇಕು. ಅಂಶ ಮಾತ್ರದಲ್ಲಿ ವಿಕಾರ ಇದ್ದರೂ, ವಂಶ ಮಾತ್ರದಲ್ಲಿ ವಿಕಾರ ಇದ್ದರೂ ಆ ಎಲ್ಲಾ ವಿಕಾರಿ ಗುಣವನ್ನು ತ್ಯಾಗ ಮಾಡಿ. ಆಗ ನೀವು ಪವಿತ್ರತೆಯ ಆತ್ಮಿಕ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ಎಂದು ಹೇಳಲಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.